ನಮ್ಮನಲ್ಲಿ ನಾನು ಟಿವಿ ಇಲ್ಲ ಅಲ್ಲಿ ಹೊಂಟೋಯ್ತೀನಿ ಪಕ್ಕದ ಮನೇಲೆ ಹೋಗಿ ನೋಡ್ತೀನಿ. ಬಿಗ್ ಬಾಸ್ ನೋಡಕ್ ನಿಮ್ ಗಿಲ್ಲಿ ನೋಡಕೋಸ್ಕರ ಗಿಲ್ಲಿನೇ ನೋಡಕ್ ಹೋಗುದು. ನಗ್ತೀರಾ? ನಗ್ತೀನಿ, ಉಳ್ಳಾಡ್ತೀನಿ. ಉಳ್ಳಾಡುದು ಅದೇ ನಿಜ. ನನ್ನ ಮಗ ನೋಡಿ ಉಳ್ಳಾಡ್ತೀನಿ. ಅಯ್ಯೋ ನನ್ನ ಮಗನ ಗೆದ್ದು ಬಾರ, ನನ್ನ ಮಗನ ಹೇಳ್ತೀನಿ. ಫುಲ್ ಉಳ್ಳಾಡ್ತೀನಿ. ಅದೇ ಅಲ್ವಾ ಜಗತ್ತಲ್ಲಿ ಇನ್ನೇನ್ ಬೇಕು? ಅದೇ ಖುಷಿಯಾಗಿರ್ಬೇಕು ಅನ್ನೋದು ಅದೇ. ಖುಷಿಯಾಗಿರ್ಬೇಕು ಅಂದ್ರೆ ಅದೇ. ಉಳ್ಳಾಡ್ಕೊಂಡ್ ನಗ್ತೀರಾ? ನೀವ್ ಒಬ್ರನ್ನೇ ನಗ್ತೀರಾ? ಅಕ್ಕಪಕ್ಕದಲ್ಲಿರೋ ಇಲ್ಲ, ನಾನು ಒಬ್ಳೆ ಉಳ್ಳಾಡ್ತೀನಿ, ಅವಳು ಅಡ್ಗೆ ಮಾಡ್ತಾಳೆ. ಉಳ್ಳಾಡ್ಕೊಂಡ್ ನಗ್ತೀರಾ? ಎಲ್ಲ ನಾನ್ ಕೇಳ್ತಾ ಇರೋದು ದೊಡ್ಡವನ್ಗೆ, ನಿಮ್ ಮಗನಿಗೆ ಅದ್ ಏನ್ ತಿರ್ಸಿ ಬೆಳೆಸಿದ್ರಿ ಇಷ್ಟು ಬೇಗ ಮಾತಾಡ್ತಾನೆ, ಎಲ್ರು ನಗಸ್ತಾನಲ್ಲ? ರಾಗಿ ಮುದ್ದೆ ಒಳ್ಳೆಕಾಳು ಉಪ್ಪೆಸ್ರು ಎಲ್ರು ಅದನ್ನೇ ತಿಂತಾರೆ, ಎಲ್ರಿಗೂ ಆ ಬುದ್ಧಿ ಇಲ್ವಲ್ಲ? ಬುದ್ಧಿ ಇಲ್ಲ, ಇವನು ಬುದ್ಧಿ ಅದ. ರಾಗಿ ಮುದ್ದೆ ಒಳಕ್ಕೆ ಏನಾಗ್ ತಿನ್ಸಿದ್ ಹೇಳುವ? ತುಪ್ಪ ತಿಂದ್ರು ಯಾರಿಗೂ ಬುದ್ಧಿ ಬರೋದಿಲ್ಲ. ಬುದ್ಧಿ ಬರ್ತದೆ. ಆಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ತುಪ್ಪ, ಒಳ್ಳೆಕಾಳು ಉಪ್ಪೆಸ್ರು, ರಾಗಿ ಮುದ್ದೆ ತಿಂದು ಶಕ್ತಿ ಮಾಡಿಮಿ, ಅದಕ್ಕೆ ಚಂದಾಗ ಮಾಡಲ್ಲ. ಈಗ ನಾನ್ ಇಲ್ಲಿಗೆ ಒಂದ್ ಹುಡುಗಿ ರಿಷಾ ಗೌಡ ಅಂತ ಹೇಳಿ ಹೊಡೆದ್ಲು, ಅವಾಗ ನಿಮ್ಗೆ ಬೇಜಾರಾಯ್ತವ? ಇಲ್ಲ, ಬೇಜಾರಾಗ್ಲಿಲ್ಲ. ಅದು ಗೆಲ್ ಬರ್ಬೇಕಲ್ಲ. ಅಲ್ಲಿ ಏನ್ ಮಾಡಿದ್ರು ಹೊಡಿಸ್ಕೋಬೇಕು, ಅದ್ ಗೆಲ್ ಬರ್ಬೇಕು. ಅದೇ ಬುದ್ಧಿ ಕಲ್ಸಿರಿ ನೀವು. ಎಲ್ಲ ಸೈಜ್ಕ ಬರ್ಬೇಕು, ಸೋಸ್ಕೋಬೇಕು. ಗಿಲ್ಲಿನಾಗ್ತಲ್ಲಿ ಏನಾಗದ ಗೊತ್ತಾ, ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಎಷ್ಟು ಕುಸ್ತಿ ಆಡಿದ್ರು, ಅವ್ರು ಎಷ್ಟು ಹೊಡೆದಾಡಿದ್ರು, ಅವ್ರು ಎಷ್ಟು ಮಾಡಿದ್ರು, ಅವರು ಖುಷಿಯಾಗಿ ಬರ್ಬೇಕು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಕ್ಕ ನಮಸ್ತೆ. ನಮಸ್ತೆ. ನೀವು ಯಾವ ಊರವರು? ನಮ್ದು ಅಟ್ಪುರಣ್ಣ. ಗಿಲ್ಲಿ ಅವ್ರ ಊರವರು? ಗಿಲ್ಲಿ ಏನಾಗ್ಬೇಕು? ದೊಡ್ಡಮ್ಮ ಆಗ್ಬೇಕು. ದೊಡ್ಡಮ್ಮ ಆಗ್ಬೇಕು. ಅವ್ರ ಪಕ್ಕದಲ್ಲಿರೋರು ಚಿಕ್ಕಮ್ಮ ಆಗ್ಬೇಕು. ಓ, ಅಂದ್ರೆ ಚಿಕ್ಕವ ದೊಡ್ಡವ ಹುಟ್ಟಿದ್ದು ನಿಮ್ಮಿಂದ ಅಂತ? ನಮ್ಮಿಂದೆ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು ಕೇಳಿದ್ರೆ ಯಾವ ತರ ಬಂದ್ ಮನೆಗೆ? ಕಾಮಿಡಿಯಾಗಿ ಬಂದ್ ಯಾವಾಗ ಕೇಳ್ತಿದ್ರ? ಕೇಳಿದ್ವಿ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ, ಸಾರ್ಗಾಕು ಸೊಪ್ಪು, ನೀ ಮಾಡು ತಪ್ಪು, ಎಲ್ಲಿ ಗಿಲ್ಲಿ ನಟ, ಗಿಲ್ಲಿ ನಟ. ಅಮ್ಮ, ಈಗ ನೀವು ದೊಡ್ಡವ ಅಂತ ಹೇಳಿದ್ರಿ, ಗಿಲ್ಲಿ ನಟ ಇಷ್ಟೊಂದ್ ಎಲ್ಲಾ ಜನ ಪ್ರೀತಿ ಮಾಡ್ತಾವ್ರೆ, ಏನ್ ಕರ್ನಾಟಕದಾದ್ಯಂತ ನಮ್ಮ ಮಗ ಅಂತ ಇಷ್ಟಪಡ್ತಾರ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ನಮಗ್ ಖುಷಿ ಆಯ್ತದಪ್ಪ. ಅವನು ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಬೇಕು. ದಿನ ನೋಡ್ತೀರಾ ಅವ್ರ ಆಟ? ನಮ್ ನೋಡ್ತೀವಿಪ್ಪ. ಮನೇಲಿ ಇದೇ ರೀತಿ ಆಡ್ತಿದ್ನಾ? ಇದೇ ರೀತಿ ಮನೇಲಿ ಆಡ್ತಾನೆ. ನಿಮ್ಗೆಲ್ಲ ಖುಷಿ ಆಗ್ತದೆ? ನಮಗ್ ಖುಷಿ ಆಯ್ತು. ನಿಮ್ಗೆ ಗೊತ್ತಿತ್ತ ಈ ತರ ಒಂದ್ ಹೆಸರುವಾಸಿ ಆಗ್ತಾನೆ? ಆಯ್ತದೆ ಅಂತ ನಮಗ್ ಗೊತ್ತಿರ್ನಿಲ್ಲ. ದೇವ್ರು ಅವನಕ ಮಾಡ್ತಾವ, ಬುದ್ಧಿ ಕೊಟ್ಟವನೆ. ನಿಮ್ ಹತ್ರ ಬಂದಾಗೆಲ್ಲ ಚೆನ್ನಾಗಿ ಚಂದ ಮಾತಾಡ್ತಾನೆ. ದೊಡ್ಡವ ಅಂತ ಕಬ್ಬ ತಬ್ಬಕಂತ ಮಾತಾಡ್ತಾನೆ. ತಪ್ಕೊಂಡು ಮಾತಾಡ್ತಾನೆ. ನಿಮ್ ಬಂದಾಗೆಲ್ಲ ತಪ್ಕೊಂಡೆಲ್ಲ ಮಾತಾಡ್ತಾನೆ. ಅದಕ್ಕೆ ನಿಮ್ಗೆ ತುಂಬಾ ಖುಷಿ? ನಮ್ಗೆ ತುಂಬಾ ಖುಷಿ ಮಗನೇ ಅಂತೀನಿ. ಈಗ ಏನೇ ಸಾಧನೆ ಮಾಡಿದ್ರು, ಎಂತ ಆಸ್ತಿ ಹಣ ಇದ್ರು ಕೂಡ 4 ಜನ ಒಪ್ಕೊಬಿಟ್ರೆ ಅದಕ್ಕಿಂತ ಸಿಗೋ ತೃಪ್ತಿ ಇಲ್ಲ. ಈಗ ತುಂಬಾ ಜನ ಪ್ರೀತಿ ಮಾಡ್ತಾವ್ರೆ. ದೊಡ್ಡವ ನೀವು, ಎಷ್ಟು ಖುಷಿ ಆಗ್ತಿದೆ? ನಮ್ಗೆ ಖುಷಿ ಆಯ್ತ ಕಣಪ್ಪ. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತದೆ. ಅವ್ನ್ ಬಿಗ್ ಬಾಸ್ ಅಲ್ಲಿ ಅವ್ನ್ ಗೆದ್ದು ಬರ್ಬೇಕು. ಅವ್ನು ಇಲ್ದ ಹೋದ್ರೆ ಬಿಗ್ ಬಾಸ್ ಎಲ್ಲ ಕಥೆ ಅಲ್ಲ ಅದು. ಅಳೋರು, ನೆಗ್ಗೋರು, ಜಗಳ ಆಡೋರೆಲ್ಲ ಸಂತಿ ಮಾಡ್ತಾನೆ. ಅವ್ನ್ ಮಾತಾಡಿ ಅವನು ಒಬ್ರು ಗಲಾಟಿಗೆ ಹೋಗುದಿಲ್ಲ. ಅವ್ನು ಮಾತಾಡ್ಬಿಟ್ರೆ ಅವ್ರು ಸುಮ್ಗಾಯ್ತಾರೆ. ಅದೇ ಈಗ ಎಲ್ಲ ಕಡೆ ಅವರೆಲ್ಲ ಹೆಣ್ಮಕ್ಳೆಲ್ಲ ಕಿತ್ತಾಡೋದು, ಜೋರ್ ಗಟ್ಟಾಡೋದು, ಹಂಗೆ ಬೈಯೋದು. ಆಮೇಲೆ ಇವನಿಗೆ ಒಂದ್ ತಪ್ಪು ಮಾಡಿದ್ರು, ಹೊಡೆದ್ರು ಕೂಡ, ಒಂದ್ ಕೆಟ್ಟದಾಗ ಅಂದ್ರು ಕೂಡ ಎಲ್ಲ ಸಹಿಸ್ಕತಾನೆ. ಗುಣನ ಅದು. ಅವನೇ ಒಳ್ಳೆ ಹುಡುಗ. ಆ ಬಿಗ್ ಬಾಸ್ ಗೆಲ್ಲ ಅವನೇ ಮೇಲು. ಈಗ ತುಂಬಾ ಜನ ಹೇಳ್ತಾರೆ ಗಿಲ್ಲಿ ನಟ ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾರು? ಬಿಗ್ ಬಾಸ್ ಅಲ್ಲಿ ಇಲ್ಲಿಕೆ ಇಲ್ಲ. ಅದು ಇಲ್ಲಿಕೆ ಇಲ್ಲ. ಅವ್ನ ಇದ್ರೆ ಬಿಗ್ ಬಾಸ್. ಏನ್ ನಿಮ್ಗೆ ಇಷ್ಟ ಖುಷಿ? ನಮಗ್ ಖುಷಿ ಆಗದಪ್ಪ. ನಮ್ಮ ಹುಡುಗ ನನ್ನ ಮಗ ಸ್ಪೀಡ್ ಮಾತಾಡ್ತೀವಿ, ಖುಷಿ ಆಗುತ್ತೆ. ಖುಷಿ ಆಯ್ತದ ಕಣಪ್ಪ, ಖುಷಿ ಆಯ್ತದ. ಬರೋದ್ ನಿಮ್ಗೆ ತುಂಬಾ ಕಾಯ್ತಾ ಇದ್ದೀನಿ. ಬರೋದ್ನ ಕಾಯ್ತಾಮಿ. ರತ್ನಮ್ಮವ್ರ ಮನೇಲೆ ಹೋಗಿ ನಾನು ಬಿಗ್ ಬಾಸ್ ಹಾಕೋಂತ್ಲೆ ಅವ್ನ ನೋಡ್ತೀನಿ. ನಾನು ನಮ್ಮನೇಲಿ ನಾನು ಟಿವಿ ಇಲ್ಲ ಅಲ್ಲಿ ಹೊಂಟೋಯ್ತೀನಿ. ಪಕ್ಕದ ಮನೇಲೆ ಹೋಗಿ ನೋಡ್ತೀನಿ. ಬಿಗ್ ಬಾಸ್ ನೋಡಕ್ ನಿಮ್ ಗಿಲ್ಲಿನೇ ನೋಡಕ್ ಹೋಗುದು. ನಗ್ತೀರಾ? ನಗ್ತೀನಿ, ಉಳ್ಳಾಡ್ತೀನಿ. ಉಳ್ಳಾಡುದು ಅದೇ ನಿಜ. ನನ್ನ ಮಗ ನೋಡಿ ಉಳ್ಳಾಡ್ತೀನಿ. ಅಯ್ಯೋ ನನ್ನ ಮಗನ ಗೆದ್ದು ಬಾರ, ನನ್ನ ಮಗನ ಹೇಳ್ತೀನಿ. ಫುಲ್ ಉಳ್ಳಾಡ್ತೀನಿ. ಅದೇ ಅಲ್ವಾ ಜಗತ್ತಲ್ಲಿ ಇನ್ನೇನ್ ಬೇಕು? ಅದೇ. ಖುಷಿಯಾಗಿರ್ಬೇಕು ಅನ್ನೋದು ಅದೇ. ಖುಷಿಯಾಗಿರ್ಬೇಕು ಅಂದ್ರೆ ಅದೇ. ಉಳ್ಳಾಡ್ಕೊಂಡ್ ನಗ್ತೀರಾ? ನೀವ್ ಒಬ್ರನ್ನೇ ನಗ್ತೀರಾ? ಅಕ್ಕಪಕ್ಕದಲ್ಲಿರೋ? ಇಲ್ಲ, ನಾನು ಒಬ್ಳೆ ಉಳ್ಳಾಡ್ತೀನಿ, ಅವಳು ಅಡ್ಗೆ ಮಾಡ್ತಾಳೆ. ಉಳ್ಳಾಡ್ಕೊಂಡ್ ನಗ್ತೀರಾ? ಎಲ್ಲಿ ಸಿಗುತ್ತೆ ಮಕ್ಕಳು ಕೊಟ್ರೆ? ಇದೇ ತರ ಮುಖ್ಯವಾಗಿ ಬೇಕಾಗಿರೋದು. ಅಕ್ಕ, ಈಗ ನೀವು ದಿನ ನೋಡ್ತೀರಾ? ದಿನ ನೋಡ್ತೀನಿ. ಈ ಗಿಲ್ಲಿ ಇಷ್ಟೊಂದು ಫೇಮಸ್ ಆಗಲ್ಲ, ನಿಮ್ ದೊಡ್ಡವ ಅಂತೀರಿ. ಅವ್ರ ತಾಯಿನೂ ಕೇಳಿದ್ವಿ, ಯಾರಿಗೂ ಇಲ್ಲದೆ ಇರುವಂತ ಬುದ್ಧಿಶಕ್ತಿ ಹಿಂಗ್ ಹೇಳಿದ್ರೆ ಟಕ್ಕನ ಹೇಳ್ತಾನೆ. ಏನ್ ತಿನ್ಸಿದಿರಿ ನೀವು? ಏನು ಇಲ್ಲ, ನಮ್ಮ ಹುಡುಗ ಅಲ್ವಾ,
ಮಂಗ ಆದ್ರ ಎತ್ರ ಮಂಗ ಎದ್ರ ಮಂಗ ಅಲ್ವಾ? ಹೌದು. ಮಂಗ ತಾನೆ ಮಗನೇ. ನಮ್ಮ ಅಂತಂದ್ರ ತಾನೆ ಹೌದು, ಯಾವ ಹೌದು. ದೇವ್ರು ನಮ್ ದೇವ್ರ ಒಂದೇ ವಾಸಳಿ ಚಂದಳಿ. ಇರ್ಲಿ ನೀವು ಕಿತ್ಕೊಳಕ್ ಸಾಧ್ಯ ಇಲ್ಲ. ನೀವು ತೋರಿಸ್ತಾರ ಯಾರು ನಿಮ್ ಕಿತ್ಕೊಳಕ್ ಸಾಧ್ಯ ಇಲ್ಲ. ನೀವು ದೊಡ್ಡವನೇ ಯಾವತ್ತೂ ದೊಡ್ಡವನೇ. ಈಗ ನಾನ್ ಕೇಳ್ತಾ ಇರೋದು ದೊಡ್ಡವನ್ಗೆ ನಿಮ್ ಮಗನ್ಗೆ ಅದ್ ಏನ್ ತಿರ್ಸಿ ಬೆಳೆಸಿದ್ರಿ ಇಷ್ಟು ಬೇಗ ಮಾತಾಡ್ತಾರಲ್ಲ ಎಲ್ರು ನಗಸ್ತಾನಲ್ಲ. ರಾಗಿ ಮುದ್ದೆ ಒಳ್ಳೆ ಕಾಳು ಉಪ್ಪೆಸ್ರು ಎಲ್ರು ಅದನ್ನೇ ತಿಂತಾರೆ. ಎಲ್ರಿಗೂ ಆ ಬುದ್ಧಿ ಇಲ್ವಲ್ಲ. ಬುದ್ಧಿ ಇಲ್ಲ ಇವನು ಬುದ್ಧಿ ಅದ. ಆ ರಾಗಿ ಮುದ್ದೆ ಒಳಗೆ ಏನಾಗ್ ತಿನ್ಸಿದ್ ಹೇಳವ ನೀನು? ತುಪ್ಪ ತಿಂದ್ರೆ ಯಾರಿಗೂ ಬುದ್ಧಿ ಬರೋದಿಲ್ಲ. ಬುದ್ಧಿ ಬರ್ತದೆ ಹಾ. ಬುದ್ಧಿ ಬರ್ತದೆ. ಆಗೆಲ್ಲ ಹಿಂದಿನ ಕಾಲದಲ್ಲಿ ತುಪ್ಪ ಹಾ. ಒಳ್ಳೆ ಕಾಳು ಉಪ್ಪೆಸ್ರು ರಾಗಿ ಮುದ್ದೆ ತಿಂದು ಶಕ್ತಿ ಮಾಡಿಮಿ. ಹಾ. ಅದಕ್ಕೆ ಚಂದಾಗ ಅಲ್ಲ ಮಾಡ್ತಾರ. ಈಗ ನಾನ್ ಕೇಳ್ತಾ ಇರೋದು ಏನಂದ್ರೆ ಎಲ್ರಿಗೊಂದು ಏನಂದ್ರೆ ಏನಾರು ಒಂದ್ ಹೇಳಿದ್ರೆ ಪಟ್ ಅಂತ ಮಾತಾಡ್ಬಿಡ್ರಿ. ಎಲ್ರು ಬಿದ್ ನಗುವಂತದ್ದು ನಗುವಂತದ್ದು. ಹಿಂಗ್ ಮಾತಾಡ್ತಾನಲ್ಲ ಅಂತದ್ ಏನ್ ತಿನ್ಸ್ಬಿಟ್ಟಿದೀವಿ ನೀವು ದೊಡ್ಡ ಅದೇ ತಿನ್ಸಿಡ್ಕೊಂಡು ಬುದ್ಧಿ ಓಡ್ತದಪ್ಪ. ಬುದ್ಧಿ ಓಡ್ತದೆ. ಬುದ್ಧಿ ಓಡ್ತದೆ. ಅವ್ನ್ ಗೆದ್ದಿ ಬರ್ಬೇಕು. ಅಕ್ಕ ಈಗ ಕರ್ನಾಟಕದಾದ್ಯಂತ ನೀವೆಲ್ಲ ನೋಡಕ್ ಆಗೋದಿಲ್ಲ. ಜನಗಳು ಗೊತ್ತಾಗಿಲ್ಲ, ಟಿವಿಲ್ ಗೊತ್ತಾಯ್ತೆ. TV ಈಗ ನಿಮ್ಮೂರಲ್ಲಿ ತುಂಬಾ ಜನ ಎಲ್ಲ ಖುಷಿ ಪಡ್ತಾರೆ. ನಮ್ಮೂರ್ ಮಗ ಅಂತಾರೆ. ನೀವು ಕೂಡ ತಾಯಿಯಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದ್ದದು? ಖುಷಿ ಆಯ್ತದಕ್ಕಪ್ಪ. ನಮಗ್ ಬೇಕಾದಷ್ಟು ಖುಷಿ ಆಯ್ತದೆ. ಅವ್ನ್ ಟಿವಿಲ್ ಬಂದ್ಬಿಟ್ಟೆ ನಮಗ್ ಖುಷಿ. ಟಿವಿಲ್ ಅವ್ನ್ ಗೆದ್ದು ಬರ್ಬೇಕು. ಹಿಂದೆ ಕಾಮಿಡಿ ಕಿಲಾಡಿಗಳು ಅವೆಲ್ಲ ಮಾಡ್ತಿದ್ರೆ ನಾವೆಲ್ಲ ನೋಡ್ತಿದ್ರಾ? ನೋಡ್ತಿದ್ವು. ಆಗ್ಲೇ ಒಂಥರ ಬಂದಿದ್ದ. ಅವನು ಚೆನ್ನಾಗ್ ಮಾಡ್ತಾನ. ಅಲ್ವೇ ಕಾಮಿಡಿಲು ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ. ಆಗ್ಲೂ ಅದ್ನೇ ಹಾಕೊಂಡು ನಾವು ಟಿವಿಲ್ ನೋಡುದು. ಮತ್ತೆ ಈಗ ಎಲ್ರು ಆಟ ಆಡಕ್ ಹೋಗಿ ಏನೋ ನನ್ ಗೆದ್ಬಿಡ್ಬೇಕು, ನಾನ್ ಮಾಡ್ಬಿಡ್ಬೇಕು ಅಂತ ಮಾಡ್ತಾರೆ. ಅದ್ರ ನಿಮ್ ಮಗ ನೋಡ್ರೆ ಕಾವು ಅಂತ ಓಡ್ತಾನಲ್ಲ, ಅದ್ಯಾಕಂಗೆ? ಕಾವು ಅಂತಂದ್ರೆ ಅವ್ನು ಅದೇ ನಿಧಾನ. ಅದೇ ನಿಧಾನ ಅವ್ನ್ ಗೆದ್ದೇ ಗೆಲ್ತಾನೆ. ಓಟನ್ ಗೆದ್ದೇ ಗೆಲ್ತಾನೆ ಬಿಗ್ ಬಾಸ್ ಅಲ್ಲಿ. ಅಲ್ಲ ಎಲ್ರು ಕೂಡ ಅಲ್ಲಿ ಗೆಲ್ಬೇಕು ಅಂತ ಆಟ ಆಡಿದ್ರೆ ಇವ್ರು ಮಾತ್ರ ಲವ್ ಗಿವ್ ಅಂತ ಮಾಡ್ಕೊಂಡ ಲವ್ ಗಿವ್ ಮಾಡ್ತಾನ ಹಂಗೆ ಅಂತ. ಏನು ಲವ್ ಗಿವ್ ಏನು ಇಲ್ಲ ಅಲ್ಲಿ ಮಾತ್ರ. ಅದ್ರಲ್ಲಿ ಅದು ಆಟ. ಅದು ಆಟ ಗೆದ್ದು ಬರ್ಬೇಕು. ಆಟಕ್ಕೋಸ್ಕರ ಆಡ್ತಾರೆ. ಆಟಕ್ಕರ ಗೆದ್ದು ಬರ್ಬೇಕು. ಊರಲ್ಲಿ ತಟ್ಪುರದಲ್ಲಿ ಹೆಸರು ಕೊಡ್ಬೇಕು. ಇಂತ ಮಂಗ ಅಂತ. ಜಿಲ್ಲೆಗೆ ಬರ್ಬೇಕು ಅವನು. ಜಿಲ್ಲೆಗೆ ಬರ್ಬೇಕು. ಬಂದ್ಬಿಟ್ಟದ ಬರೀ ಇನ್ನೂ ಬರ್ಬೇಕು. ಈಗ ಸಾಲದು. ಬರೀ ಇಡೀ ಕರ್ನಾಟಕನೇ ಫೇಮಸ್ ಆಗ್ಬಿಟ್ಟಿದೆ. ಆಗ್ಬೇಕು. ಈಗ ಇನ್ನೂ ಬರ್ಬೇಕು. ನಿಮ್ ಮಗ ಉಳಿದಿಲ್ಲ, ಕರ್ನಾಟಕದ ಎಲ್ರ ಮಗ ಎಲ್ಕ ಮಗನೇ ಆಗಿರೋದು. ಚೆನ್ನಾಗಿರ್ಲಿಕ್ಕಪ್ಪ. ಈಗ ನೀವು ಅವ್ರ ದೊಡ್ಡವ. ನೀವು ಗಿಲ್ಲಿ ನೋಡ್ಕೊಂಡು ಬಿದ್ದು ಉಳ್ಳಾಡ್ಕೊಂಡ್ ನಗ್ತೀವಿ ಅಂತಿದ್ರಿ. ಯಾರು ಕೂಡ ಹೇಳ್ಕತ್ತಿರ ನಗುದ್ರು ಕೂಡ. ಆದ್ರೆ ಗಿಲ್ಲಿಗೆ ಒಂದ್ ಹುಡುಗಿ ರಿಷಾ ಗೌಡ ಅಂತ ಹೇಳಿ ಹೊಡೆದ್ಲು. ಅವಾಗ ನಿಮ್ಗೆ ಬೇಜಾರಾಯ್ತವ? ಇಲ್ಲ, ಬೇಜಾರಾಗ್ಲಿಲ್ಲ. ಅದು ಗೆಲ್ ಬರ್ಬೇಕಲ್ಲ. ಅಲ್ಲಿ ಏನ್ ಮಾಡಿದ್ರು ಹೊಡಿಸ್ಕೋಬೇಕು. ಅದ್ ಗೆಲ್ ಬರ್ಬೇಕು. ಅದೇ ಬುದ್ಧಿ ಕಲ್ಸಿರಿ ನೀವು. ಎಲ್ಲ ಸಹಿಸ್ಕೊ ಬರ್ಬೇಕು. ಸಹಿಸ್ಕೋಬೇಕು. ಗಿಲ್ಲಿನಾಗ್ತಲ್ಲಿ ಏನಾಗದ ಗೊತ್ತಾ? ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಎಷ್ಟು ಕುಸ್ತಿ ಆಡಿದ್ರು, ಅವ್ರು ಎಷ್ಟು ಹೊಡೆದಾಡಿದ್ರು, ಅದ್ ಎಷ್ಟು ಮಾಡಿದ್ರು ಅವರು ಖುಷಿಯಾಗಿ ಬರ್ಬೇಕು. ಇನ್ನು ಬತ್ತೀವಿ ನೋಡ್ರಕ್ ಇನ್ನೊಂದ್ ವಾರ ಬತ್ತೀವಿ ಮಾತಾಡಿಸ್ತೀವಿ. ಸರಿಕಪ್ಪ. ಇನ್ನೊಂದ್ ವಾರ ಬರಪ್ಪ. ನಮ್ಮ ಬಿಗ್ ತೊಡವ ಬರೀಲಿ ಬಕ್ಕ ಜನಪದ ಬೇಕಾಗಿರೋದಲ್ಲ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjane.